ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ಹೇಳುವ ಮಾಹಿತಿ ಹಿರಿಯ ನಾಗರಿಕರ ಪಿಂಚಣಿ, ವಿಧವಾ ವೇತನ ಪಿಂಚಣಿ, ಅಂಗವಿಕಲರ ಪಿಂಚಣಿ ಮತ್ತು ಎಲ್ಲಾ ರೀತಿಯ ಪಿಂಚಣಿದಾರರಿಗೆ ಅಪ್ಲೈ ಆಗುತ್ತೆ. ಏನಂದ್ರೆ ನೀವು ಒಂದು ಕಾರ್ಡ್ ಅನ್ನ ಮಾಡಿಸಬೇಕು. ಎಲ್ಲಾ ಪಿಂಚಣಿದಾರರು ಕೂಡ ಈ ಕಾರ್ಡ್ ಅನ್ನ ಮಾಡಿಸುವುದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈಗ ನೀವು ಪಿಂಚಣಿ ಪಡೆಯುತ್ತಿದ್ದರೂ ಸಹ ಅಥವಾ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ವಿಧವಾ ಮಹಿಳೆಯರು ಅಥವಾ ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ದರೆ ಈ ವಿಡಿಯೋವನ್ನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ಮತ್ತು ಪಿಂಚಣಿ ನಿಂತು ಹೋಗುವ ಪ್ರಮುಖ ಕಾರಣಗಳನ್ನ ಸರ್ಕಾರದಿಂದ ಕೊಡಲಾಗಿದೆ. ಹಾಗೂ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ ಮತ್ತು ಹೊಸ ಫ್ಯಾಮಿಲಿ ಕಾರ್ಡ್, ಹೌದು ಇದೇ ಕಾರ್ಡ್ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಹೊಸ ಫ್ಯಾಮಿಲಿ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ಮಾಡಿಸಬೇಕಂತೆ. ಮತ್ತು ಇಲ್ಲಿ ಅನರ್ಹರ ಲಿಸ್ಟ್ ಕೂಡ ಹೊರಬಿದ್ದಿದೆ. ಈ ಲಿಸ್ಟ್ ಅನ್ನು ಕೂಡ ನಿಮಗೆ ಶೋ ಮಾಡ್ತಾನೆ. ಮತ್ತು ಅಂಗವಿಕಲರ ಪಿಂಚಣಿಯ ನಿಯಮಗಳು ಎಲ್ಲವನ್ನು ಕೂಡ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ಸೂಪರ್ ಆಗಿ ಕ್ಲಿಯರ್ ಆಗಿ ಹೇಳ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ವೀಕ್ಷಕರೇ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ, ಅದರಲ್ಲೂ ಕೂಡ ನೀವು ಪಿಂಚಣಿದಾರರು ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೋಡಿ, ನಮ್ಮ ಶ್ರಮಕ್ಕೆ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನ ಕೇಳ್ತಾ ಇದ್ದೇವೆ ಅಷ್ಟೇ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ನೀಡಿ. ಸ್ನೇಹಿತರೆ, ಇತ್ತೀಚೆಗೆ ಸರ್ಕಾರದಿಂದ ಬಂದಿರುವ ಹೊಸ ಮಾಹಿತಿ ಇದಾಗಿರುತ್ತೆ. ಹೊಸ ವರ್ಷದಿಂದ ಹಿರಿಯ ನಾಗರಿಕರು ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಮತ್ತು ಪಿಂಚಣಿ ಹಣ ಹೆಚ್ಚಳವಾಗುತ್ತೆ. ಹೌದು, ಇದು ಕರ್ನಾಟಕದಲ್ಲಿ ಈಗ ಹಿರಿಯ ನಾಗರಿಕರ ಪಿಂಚಣಿ ಸರಿಸುಮಾರು 900 ರೂಪಾಯಿ ಹಣ ಬರ್ತಾ ಇದೆ ಮತ್ತು ವಿಧವಾ ವೇತನ ಪಿಂಚಣಿ ಹಣ 800 ರೂಪಾಯಿ ಹಣ ಬರ್ತಾ ಇದೆ. ಮತ್ತು ಅಂಗವಿಕಲರ ಪಿಂಚಣಿ ವರ್ಗಾನುಸಾರವಾಗಿ ನಿಮಗೆ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂಗವಿಕಲದ ಮೇಲೆ ಬರ್ತಾ ಇದೆ. ಇದನ್ನು ಬರೋಬ್ಬರಿ 2,500 ತನಕ ಹೆಚ್ಚಿಸಲು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಪಿಂಚಣಿ ಹೆಚ್ಚಳದ ಮೇಲೆ ಪ್ರತ್ಯೇಕವಾಗಿ ಅಪ್ಲೈ ಮಾಡುವ ಅಗತ್ಯವಿಲ್ಲ. ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮೆ ಆಗುತ್ತೆ. ಅರ್ಹರು ಇದ್ದವರಿಗೆ ಮಾತ್ರ ಇದು ಲಾಭ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇದೆ ನೋಡಿ, ನಿಮ್ಮ ಒಂದು ದಾಖಲಾತಿಗಳು ಸರಿಯಾಗಿಲ್ಲ ಅಂತಂದ್ರೆ ಹೆಚ್ಚಳದ ಹಣ ನಿಮಗೆ ಬರೋದಿಲ್ಲ. ಮತ್ತು ಪಿಂಚಣಿ ಯಾಕೆ ನಿಂತು ಹೋಗುತ್ತದೆ? ಬಹಳ ಜನ ಕಾಮೆಂಟ್ ಮಾಡ್ತಿದ್ದಾರೆ, ಸರ್ ನನ್ನ ಪಿಂಚಣಿ ಹಣ 2 ತಿಂಗಳಾದ್ರೂ ಬಂದಿಲ್ಲ, ಹಣ ಸ್ಟಾಪ್ ಆಗ್ಬಿಟ್ಟಿದೆ, ಅಕೌಂಟ್ ಇದೆ ಆದ್ರೆ ಪಿಂಚಣಿ ಹಣ ಬರ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣಗಳು ಇವು ಅಂತ ಹೇಳ್ಬಹುದು. ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲ ಮತ್ತು ಪ್ರತಿ ಪಿಂಚಣಿದಾರರು ತಾವು ಜೀವಂತ ಇದ್ದೇವೆ ಅನ್ನೋದನ್ನ ಸರ್ಕಾರಕ್ಕೆ ದೃಢೀಕರಿಸಬೇಕು. ಮತ್ತು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದೆ, ಲಾಂಗ್ ಟೈಮ್ ಅಕೌಂಟ್ ಯೂಸ್ ಮಾಡದಿದ್ರೆ ಖಾತೆ ಫ್ರೀಸ್ ಆಗುತ್ತೆ. ಹಾಗಾಗಿ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಆಧಾರ್ ಲಿಂಕ್ ಆಗದೇ ಇದ್ದವರು, ಹೌದು ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದಿದ್ರೆ ನಿಮಗೆ ಡಿಬಿಟಿ ಫೇಲ್ ಆಗುತ್ತೆ, ಅವಾಗಲೂ ಕೂಡ ನಿಮಗೆ ಹಣ ಬರೋದಿಲ್ಲ. ಮತ್ತು ಫ್ಯಾಮಿಲಿ ವಿವರಗಳಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ, ಮನೆ ಸದಸ್ಯರು ಮಾಹಿತಿ ತಪ್ಪಿಸಿದರೆ ಹಣ ನಿಮಗೆ ಬರೋದಿಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ನೋಡಿ, ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಇದು ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಭಾಗ. ಲೈಫ್ ಸರ್ಟಿಫಿಕೇಟ್ ಏನು ನೋಡಿ, ನೀವು ಜೀವಂತ ಇದ್ದೀರಾ ಅನ್ನೋದನ್ನ ಸರ್ಕಾರಕ್ಕೆ ತೋರಿಸುವ ಪ್ರಮಾಣ ಪತ್ರ ಯಾವಾಗ ಕೊಡಬೇಕು? ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ನೀವು ಇದನ್ನ ಕೊಡಲೇಬೇಕು. ಎಲ್ಲಿ ಕೊಡಬೇಕು? ಬ್ಯಾಂಕ್ ಶಾಖೆಗೆ ಕೊಡಬೇಕು, ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೊಡಬಹುದು, ಮತ್ತು ಸೇವಾ ಸಿಂಧು ಫೋಟೋನಲ್ಲಿ ಕೊಡಬಹುದು, ಮತ್ತು ಬ್ಯಾಂಕ್ ಸಿಬ್ಬಂದಿ ಮನೆಗೆ ಬಂದು ತೆಗೆದುಕೊಳ್ಳುತ್ತಾರೆ. ಮತ್ತು ವಿಡಿಯೋ ಕಾಲ್ ಮೂಲಕ ಕೆಲವು ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯವಿದೆ. ನೋಡಿ, ಹೋಗಲು ಆಗದಿದ್ದರೆ ಏನ್ ಮಾಡ್ಬೇಕಂತಂದ್ರೆ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಕುಟುಂಬದವರಿಗೆ ಸಹಾಯ ಮಾಡಬಹುದು. ಬ್ಯಾಂಕ್ ಸಿಬ್ಬಂದಿ ಭೇಟಿ ನೀಡಬಹುದು. ಲೈಫ್ ಸರ್ಟಿಫಿಕೇಟ್ ನೀಡದೇ ಇದ್ದರೆ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ನೋಡಿ, ಹೊಸ ಫ್ಯಾಮಿಲಿ ಕಾರ್ಡ್ ಏನು, ಯಾಕೆ, ಇದ್ರ ಬಗ್ಗೆ ನಾನು ಮೇನ್ ಆಗಿ ವಿಡಿಯೋನ ಮಾಡ್ತಾ ಇರೋದು. ಫ್ಯಾಮಿಲಿ ಕಾರ್ಡ್ ಇದು ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ಹಾಗಾಗಿ ಕಿವಿ ಕೊಟ್ಟು ಸರಿಯಾಗಿ ಸ್ಪಷ್ಟವಾಗಿ ತಾಳ್ಮೆಯಿಂದ ಇದನ್ನ ಕೇಳಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕೇವಲ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಹಾಗಾಗಿ ನೋಡಿ, ಇಲ್ಲಿ ಸರ್ಕಾರ ಜನವರಿ 2026ರಿಂದ ಹೊಸ ಫ್ಯಾಮಿಲಿ ಕಾರ್ಡ್ ವ್ಯವಸ್ಥೆ ಜಾರಿಗೆ ತರುತ್ತಿದೆ. ಇದರಿಂದ ಒಂದೇ ಕಾರ್ಡ್ ನಲ್ಲಿ ಎಲ್ಲ ಸರ್ಕಾರಿ ಯೋಜನೆಗಳು, ಹೌದು ವೀಕ್ಷಕರೇ, ಇದು 2026 ಮತ್ತು ಜನವರಿ ಅಂದ್ರೆ ಹೊಸ ವರ್ಷದಂದು ಇದನ್ನು ನೀವೆಲ್ಲರೂ ಕೂಡ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಅಂತ ಹೇಳಲಾಗಿದೆ. ನೋಡಿ, ಇದರಿಂದ ನಿಮಗೆ ಏನ್ ಲಾಭ ಆಗುತ್ತೆ, ಇದನ್ನ ಹೇಗೆ ಮಾಡಿಸೋದು, ಇದಕ್ಕೆ ಅಧಿಕೃತ ದಿನಾಂಕಗಳೇನು, ಯಾವಾಗ ಅರ್ಜಿ ಓಪನ್ ಆಗುತ್ತೆ, ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತಾನೆ. ನಿಮಗೆ ಅರ್ಥ ಆಗೋ ರೀತಿ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಹೇಳ್ತಾನೆ. ಬನ್ನಿ ನೋಡಿ, ಈ ಒಂದೇ ಕಾರ್ಡ್ ನಲ್ಲಿ ಎಲ್ಲಾ ಸರ್ಕಾರಿ ಯೋಜನೆಗಳನ್ನ ನೀವು ಪಡಿಬಹುದು ಅಂತ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಅಂದ್ರೆ ಪಿಂಚಣಿಯನ್ನ ನೀವು ಪಡಿಬಹುದು, ಮತ್ತು ರೇಷನ್ ಅನ್ನ ನೀವು ಪಡಿಬಹುದು, ಮತ್ತು ಗೃಹಲಕ್ಷ್ಮಿ ಹಣವನ್ನ ನೀವು ಪಡಿಬಹುದು, ಮತ್ತು ಇತರೆ ಯೋಜನೆಗಳನ್ನ ನೀವು ಈ ಒಂದು ಕಾರ್ಡ್ ಮುಖಾಂತರ ಪಡಿಬಹುದು. ನೋಡಿ, ಇಲ್ಲಿ ಡೂಪ್ಲಿಕೇಟ್ ಮತ್ತು ಫೇಕ್ ಫಲಾನುಭವಿಗಳು ಔಟ್ ಆಗ್ತಾರೆ ಈ ಒಂದು ಕಾರ್ಡ್ ಇಂದ. ಹಾಗಾಗಿ ಯಾರು ಒರಿಜಿನಲ್ ಆಗಿ ಪಿಂಚಣಿಯನ್ನ ಪಡಿಲಿಕ್ಕೆ ಅರ್ಹರಿರ್ತಾರೆ ಅಂತವರು ಮಾತ್ರ ಈ ಒಂದು ಕಾರ್ಡ್ ಅನ್ನ ಕೊಡಲಾಗುತ್ತೆ. ನೋಡಿ, ಭವಿಷ್ಯದಲ್ಲಿ ಫ್ಯಾಮಿಲಿ ಕಾರ್ಡ್ ಇಲ್ಲ ಅಂದ್ರೆ ಪಿಂಚಣಿ ಮತ್ತು ಇತರ ಸೌಲಭ್ಯಗಳಿಗೆ ತೊಂದರೆ ಆಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆ ಇಲ್ಲಿ ನೋಡಿ, 23 ಲಕ್ಷ ಪಿಂಚಣಿದಾರರು ಔಟ್ ಆಗಿದ್ದಾರೆ. ಸರ್ಕಾರ ನಡೆಸಿದ ಪರಿಶೀಲನೆಯಲ್ಲಿ ಸುಮಾರು 23 ಲಕ್ಷ ಅನರ್ಹ ಪಿಂಚಣಿದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಮುಖ್ಯ ಕಾರಣಗಳನ್ನು ಕೂಡ ಕೊಡಲಾಗಿದೆ ಸರ್ಕಾರದಿಂದ.
ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಪಿಂಚಣಿ ಪಡಿತಾ ಇದ್ರೆ ಮತ್ತು ಮೃತಪಟ್ಟವರ ಹೆಸರಿನಲ್ಲಿ ಪಿಂಚಣಿ ಇತ್ತು ಅಂತಂದ್ರೆ ಮತ್ತು ಆದಾಯ ಮಿತಿ ಮೀರಿದವರು ಆಗಿದ್ರು ಅಂದ್ರೆ ನೀವು ಅರ್ಹರಾಗಿದ್ದರೂ ದಾಖಲೆ ಸರಿಯಾಗಿಲ್ಲ ಅಂದ್ರೆ ನಿಮ್ಮ ಪಿಂಚಣಿಗಳು ಅಪಾಯ ಇದೆ ಅಂತ ಅರ್ಥ. ಅಂಗವಿಕಲರ ಪಿಂಚಣಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂಗವಿಕಲರ ಪಿಂಚಣಿ ಏನಂತಂದ್ರೆ ಪ್ರತಿಯೊಬ್ಬ ಅಂಗವಿಕಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂಗವೈಕಲ್ಯ ಶೇಕಡಾವಾರು ಆಧಾರ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ ಮತ್ತು ನಿಯಮಿತ ಪರಿಶೀಲನೆ ಮೂಲಕ ನಿಮಗೆ ಪಿಂಚಣಿ ಹಣ ಸಿಗುತ್ತೆ ಪ್ರತಿ ತಿಂಗಳನ್ನು ಕೂಡ. ಇಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಪಿಂಚಣಿ ನಿಲ್ಲುವುದಿಲ್ಲ. ಹಾಗಾಗಿ ಯಾರ್ಯಾರಿಗೆ ಅಂಗವಿಕಲರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಲ್ವಾ, ನೋಡಿ ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋಗೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಅನ್ನು ನಾವು ಮತ್ತೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ, ಅದರಿಂದ ಮತ್ತೊಬ್ಬರಿಗೆ ಲಾಭ ಆಗುತ್ತೆ. ಮತ್ತು ನಿಯಮಿತ ಪರಿಶೀಲನೆ ಅಂತಾನೆ ಹೇಳ್ಬಹುದು. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಲಾಗಿದೆ ಸರ್ಕಾರದಿಂದ. ಹಾಗಾಗಿ ಎಲ್ಲಾ ಅಂಗವಿಕಲರಿಗೆ ನಿಮ್ಮ ಒಂದು ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕಳೆದ 2 ತಿಂಗಳಿಂದನೂ ಕೂಡ ನಿಮಗೆ ಹಣ ಬಂದಿಲ್ಲ. ನನಗೆ ನೀವು ಕಾಮೆಂಟ್ ಮುಖಾಂತರ ಮಾಡಿದಾಗ ನಾನು ರಿಸರ್ಚ್ ಮಾಡಿದಾಗ ಹೌದು ಇದು ರಿಯಲ್. 2 ತಿಂಗಳಾದ್ರೂ ಅಂಗವೈಕಲ್ಯ ಪಿಂಚಣಿ ಹಣ ಇನ್ನೂ ಕೂಡ ಬರದೇ ಇದ್ದಂತಹ ಕಾರಣ ಇದಾಗಿರುತ್ತೆ. ಅಂಗವೈಕಲ್ಯರ ಶೇಕಡಾವಾರು ಆಧಾರ ಮತ್ತು ಅಲ್ಲಿ ಸ್ವಲ್ಪ ವೆರಿಫಿಕೇಶನ್ ಕೂಡ ಪೆಂಡಿಂಗ್ ಇರುತ್ತೆ. ಯಾಕಂದ್ರೆ ಮಂತ್ಲಿ ವೆರಿಫಿಕೇಶನ್ ನಡೆಯುತ್ತೆ ನಿಮಗೆ. ಹಾಗಾಗಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಅಂತ ಹೇಳಲಾಗಿದೆ ನೋಡಿ. ಲೈಫ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಆಕ್ಟಿವ್ ಮತ್ತು ಫ್ಯಾಮಿಲಿ ವಿವರ ಇದಿಷ್ಟು ಸರಿಯಾಗಿ ಇತ್ತು ಅಂತಂದ್ರೆ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಹಣ ತಪ್ಪೋದಿಲ್ಲ, ಎಲ್ಲರಿಗೂ ಕೂಡ ಹಣ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಮಾಹಿತಿಯನ್ನ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಉಪಯೋಗವಾಗಿದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಂಗವೈಕಲ್ಯರ ಪಿಂಚಣಿ ಹಣ ಹಾಗೂ ವಿಧವಾ ವೇತನ ಪಿಂಚಣಿ ಹಣ ಹಾಗೂ ಇಲ್ಲಿ ನಿವೃತ್ತ ನೌಕರದಾರರ ಪಿಂಚಣಿ ಹಣ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಹಣ, ನಿಮ್ಗೇನೇನು ಪಿಂಚಣಿ ಹಣ ಸರ್ಕಾರದಿಂದ ಬರ್ತಾ ಇದೆ ಅಲ್ಲ, ಅದಕ್ಕೆ ಸಪರೇಟ್ ಒಂದು ಮಂಡಳಿ ಅಂತ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹಣ ಹೆಚ್ಚಳ ಆಗ್ತಾ ಇದೆ ಸರ್ಕಾರದಿಂದ. ಹಾಗಾಗಿ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಈ ಹಣ ಏನಿದೆ ಅಲ್ಲ, ಯಾರಿಗಾದ್ರೂ ಎಕ್ಸಾಂಪಲ್ ಆಗಿ ತಗೊಂಡು ಹೇಳಿದ್ರೆ ಇವಾಗ ವಿಧವಾ ವೇತನ ಅನ್ನೋದು ಹೆಚ್ಚಳ ಆಯಿತು ಅಂತಂದ್ರೆ ನಿಮ್ಗೆ ಅದೇ ರೀತಿನೇ ಅಷ್ಟೇ ಹಣ ಈ ಹಿರಿಯ ನಾಗರಿಕರಿಗೂ ಕೂಡ ಹೆಚ್ಚಳ ಆಗೋದಿಲ್ಲ. ಇಲ್ಲಿ ನಿಮಗೆ ಡಿಫೆನ್ಸ್ ಇರುತ್ತೆ, ಯಾಕಂತಂದ್ರೆ ಮಂಡಳಿ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಇದನ್ನ ತಿಳ್ಕೊಳ್ಳೇಬೇಕು. ಏನಂದ್ರೆ ನಿಮ್ಮ ಒಂದು ಪಿಂಚಣಿ ಹಣ ಏನಿದೆ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗೋದಿಲ್ಲ. ಯಾವುದೇ ಒಂದು ಸರ್ಕಾರ ಚೇಂಜ್ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರ ಇರಲಿ, ಈ ಒಂದು ಪಿಂಚಣಿ ಹಣ ಹೆಚ್ಚಳ ಆಗೋದು ಖಚಿತವಾಗಿದೆ. ಅದು ಕೂಡ ಈ 2026 ಈ ಮೊದಲನೆಯ ತಿಂಗಳಿನಲ್ಲಿ ನಿಮಗೆ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಹಾಗೆ ಇದಷ್ಟೇ ಅಲ್ಲದೆ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ನಿಮ್ಮ ಒಂದು ಪಿಂಚಣಿಯ ಹಣವನ್ನ ಇಲ್ಲಿ ಅಧಿಕೃತವಾಗಿ ಸ್ವತಃ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರೇ ಹೇಳಿರುವಂತಹ ಮಾಹಿತಿ ಪ್ರಕಾರ ನಿಮ್ಮ ಒಂದು ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತ ಹೇಳಲಾಗಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರದಿಂದಲೇ ಹಿರಿಯ ನಾಗರಿಕರಿಗೆ ಕೊಡುತ್ತಿರುವ ಒಂದು ಗ್ಯಾರಂಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಇಲ್ಲಿ ವಿಧವಾ ವೇತನ ಸರಿಸುಮಾರು ಎಲ್ಲಾ ಪಿಂಚಣಿಗಿಂತ ಹೆಚ್ಚಿಗೆ ಆಗ್ತಾ ಇರುವಂತಹ ಪಿಂಚಣಿ ಅಂತಂದ್ರೆ ಅದು ವಿಧವಾ ವೇತನ ಪಿಂಚಣಿ. ಈ ಒಂದು ಪಿಂಚಣಿ ಬರೋಬ್ಬರಿ 2200 ರೂಪಾಯಿ ತನಕ ನಿಮ್ಗೆ ಹೆಚ್ಚಳ ಆಗ್ತಾ ಇದೆ. ಇದ್ರ ಬಗ್ಗೆ ಸಪರೇಟ್ ಆಗಿ ನಿಮ್ಗೆ ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ವಿಡಿಯೋನ ಮಾಡ್ತಾನೆ. ನೀವು ಮಾಡಿರೋದು ಏನಂತಂದ್ರೆ ಒಂದು ಲೈಕ್ ಅನ್ನ ಮಾಡಬೇಕು, ನೀವು ಯಾವ ಪಿಂಚಣಿಯ ಹಣವನ್ನ ಪಡಿತಾ ಇದ್ರ ಅಂತ ಒಂದು ಕಾಮೆಂಟ್ ಅನ್ನ ಮಾಡಬೇಕು ಅಷ್ಟೇ. ಹಾಗೆ ಈ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಸರ್ಕಾರದಿಂದ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಈ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತವೆ. ಹಾಗಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಇವೆಲ್ಲವನ್ನು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೇವೆ. ಮತ್ತು ಇಲ್ಲಿ ಪಿಂಚಣಿ ಪಡಿತಾ ಇದ್ದಂತವರಿಗೆ ಈ ಫ್ಯಾಮಿಲಿ ಕಾರ್ಡ್ ಏನು ದಿನಾಂಕ ಯಾವಾಗ ಅಪ್ಲೈ ಮಾಡಬೇಕು, ಯಾವಾಗ ಇದನ್ನ ನಾವು ಪಡ್ಕೊಳ್ತೇವೆ ಅಂತ ನೋಡಿದ್ರೆ ವೀಕ್ಷಕರೇ ನೋಡಿ, ಇದಿನ್ನೂ ಕೂಡ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಇಲ್ಲಿವರೆಗೂ. ಇದು 2026 ಜನವರಿ ಅಂದ್ರೆ ಈ ಬರುವ ತಿಂಗಳಿನಿಂದ ನಿಮಗೆ ಇದು ಓಪನ್ ಆಗುತ್ತೆ ಅಂತ ಹೇಳಲಾಗಿದೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಇದನ್ನ ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತಾನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದಾವೆ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಪಿಂಚಣಿ ಪಡಿತಾ ಇದ್ದಂತಹ ಸ್ನೇಹಿತರಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ಕಾಮೆಂಟ್ ಅನ್ನು ಮಾಡಿ.